ಅಮೆರಿಕ, ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದ ಹಿನ್ನೆಲೆ ಗ್ಯಾಸ್ ಸಿಲಿಂಡರ್ ಕೊರತೆ ಉಂಟಾಗಬಹುದು ಎಂಬ ಭೀತಿಯಿಂದ ಕೊಪ್ಪಳದಲ್ಲಿ ಗ್ರಾಹಕರು ಗ್ಯಾಸ್ ಏಜೆನ್ಸಿಗಳತ್ತ ಮುಗಿಬಿದ್ದಿದ್ದಾರೆ. ಕೊಪ್ಪಳದ ಗುರುಪ್ರಸಾದ್ ಗ್ಯಾಸ್ ಏಜೆನ್ಸಿ ಎದುರು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಜಮಾಯಿಸುತ್ತಿದ್ದು, ಸಿಲಿಂಡರ್ ಬುಕ್ ಆಗುತ್ತಿಲ್ಲ ಎಂಬ ಕಾರಣಕ್ಕೆ ನೇರವಾಗಿ ಏಜೆನ್ಸಿಗೆ ಬಂದು ಮಾಹಿತಿ ಪಡೆಯುತ್ತಿದ್ದಾರೆ. ಸಿಲಿಂಡರ್ ಸಿಗುವುದಿಲ್ಲ ಎಂಬ ಆತಂಕದಿಂದ ಹೆಚ್ಚಿನವರು ಬುಕ್ಕಿಂಗ್ ಮಾಡಲು ಮುಂದಾಗಿರುವುದರಿಂದ ಬುಕ್ಕಿಂಗ್ ಪ್ರಕ್ರಿಯೆಯಲ್ಲೂ ಸಮಸ್ಯೆ ಉಂಟಾಗಿದೆ ಎಂದು ತಿಳಿದುಬಂದಿದೆ. ಸಿಲಿಂಡರ್ ಬುಕ್ಕಿಂಗ್ ಏಕಾಏಕಿ ದ್ವಿಗುಣವಾಗಿರುವುದರಿಂದ ಕೆಲವು ಗ್ರಾಹಕರು ನೇರವಾಗಿ ಏಜೆನ್ಸಿಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಹಲವು ಕಡೆ ಸ್ಥಗಿತಗೊಂಡಿರುವ ಹಿನ್ನೆಲೆ ಜನರಲ್ಲಿ ಇನ್ನಷ್ಟು ಆತಂಕ ಮೂಡಿದೆ. ಇದರ ಪರಿಣಾಮವಾಗಿ ಮನೆ ಬಳಕೆಯ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಕೂಡ ಹೆಚ್ಚಾಗಿದೆ. ಇವತ್ತು ತಮ್ಮ ಮುಂದೆ ನಾನೇನು ವಿಷಯ ಪ್ರಸ್ತಾಪ ಮಾಡೋಕ್ಕೆ ಬಂದಿದ್ದೇನೆ ಅಂದರೆ, ಆ್ಯಕ್ಚುಲಿ ಎಲ್ಲ ಗ್ರಾಹಕರು ಏನಾಗಿದೆ ಅಂದರೆ ಸಿಲಿಂಡರ್ಸ್ ಅಭಾವ ಇದೆ ಅಂತ ಹೇಳಿ ತುಂಬ ಒತ್ತಡ ಬರ್ತಾ ಇದೆ ನಮ್ಮ ಏಜೆನ್ಸಿಗಳಿಗೆಲ್ಲ. ಆ್ಯಕ್ಚುಲಿ ಹೇಳಬೇಕಪ್ಪ ಅಂತಂದರೆ ಡೊಮೆಸ್ಟಿಕ್ಕಲ್ಲಿ ಯಾವುದೇ ತರಹದ ತೊಂದರೆ ಇಲ್ಲ, ಶಾರ್ಟೇಜ್ಗಳು ಇಲ್ಲ, ಸಿಲಿಂಡರ್ ಸರಬರಾಜಿನಲ್ಲಿ ಯಾವುದೇ ಥರದ ತೊಂದರೆ ಇಲ್ಲ. ಆ್ಯಸ್ ಯೂಶುವಲ್ ಇವತ್ತಿನ ತನಕ ನಾವು ಏನು ಕೆಲಸ ಮಾಡ್ತಾ ಇದ್ವಿ ಅದೇ ಥರನಾಗಿ ನಾವು ಸಿಲಿಂಡರ್ಗಳನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಗೃಹ ಬಳಕೆ ಸಿಲಿಂಡರ್ಗಳು. ಫಸ್ಟ್ ನಾನು ಗೃಹ ಬಳಕೆ ಸಿಲಿಂಡರ್ ಬಗ್ಗೆ ತಮಗೆ ಮಾಹಿತಿ ಕೊಡ್ತೀನಿ ಸರ್. ಗೃಹ ಬಳಕೆ ಸಿಲಿಂಡರಲ್ಲಿ ಯಾವುದೇ ರೀತಿಯಾದ ತೊಂದರೆಯೂ ಇವತ್ತಿಗೂ ಇಲ್ಲ. ಆದರೆ ಜನಸಾಮಾನ್ಯರಿಗೆ ಏನಾಗಿದೆ ಅಂದರೆ ಹೊರಗಡೆ ವಿಷಯಗಳು ಸಿಲಿಂಡರ್ಗಳ ಅಭಾವ ಅಂತಂತಂದು ನ್ಯೂಸ್ ಹೋಗಿಬಿಟ್ಟಿದೆ. ನ್ಯೂಸ್ ಹೋದ ಕಾರಣ ನಮಗೇನಾಗ್ತಿದೆ, ಸಿಸ್ಟಮಲ್ಲಿ ಬುಕ್ಕಿಂಗ್ಗಳು ಜಾಸ್ತಿ ಆಗ್ತಾ ಇದೆ ಸರ್. ನಾವು ಅನ್ಕೊಂಡಕ್ಕಿಂತ ಆ ಬುಕ್ಕಿಂಗ್ಗಳು ಡಬಲ್ ಬರ್ತಾ ಇದೆ. ಆದ ಕಾರಣ ಸರ್ ಪ್ರತಿದಿನ ನಾನು ಒಂದು ದಿವಸಕ್ಕೆ 600 ಸಿಲಿಂಡರ್ ಸೇಲ್ ಮಾಡ್ತೀವಿ ಸರ್. ನನಗೆ ಬರ್ತಾ ಇದೆ 1200 1300 ಬುಕ್ಕಿಂಗ್ ಬರ್ತಾ ಇದೆ. ಓಕೆ, ಅದರಲ್ಲಿ ಏನಾಗ್ತಿದೆ, ನಮ್ಮ ಸರ್ವರ್ಗಳು IVRS ಸರ್ವರ್ಗಳು ಅಪ್ಡೇಟ್ ಇದ್ದ ಕಾರಣ ಸರ್ವರ್ಗಳು ಬುಕ್ಕಿಂಗ್ ಆಗ್ತಾ ಇಲ್ಲ. ಗ್ರಾಹಕರು ನಮ್ಮ ಡೈರೆಕ್ಟಾಗಿ ನಮ್ಮ ಏಜೆನ್ಸಿಗಳು ಬರ್ತಾ ಇದ್ದಾರೆ, ಬುಕ್ಕಿಂಗ್ ಆಗ್ತಾ ಇಲ್ಲ, ಬುಕ್ಕಿಂಗ್ ಆಗ್ತಾ ಇಲ್ಲ, ಪ್ಯಾನಿಕಲ್ಲಿದ್ದಾರೆ. ದಯವಿಟ್ಟು ಎಲ್ಲ ಗ್ರಾಹಕರನ್ನು ನಾನು ವಿನಂತಿಸಿಕೊಳ್ಳುತ್ತೇನೆ, ತಾವು ಯಾವುದೇ ರೀತಿಯಾದ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ತಾವು ಸಮಾಧಾನದಿಂದ ಇದ್ದರೆ ನಾವು ಖಂಡಿತವಾಗಿ ತಮ್ಮ ಎಲ್ಲ ಮನೆಗಳಿಗೂ ನಾವು ಸಿಲಿಂಡರ್ಗಳನ್ನು ಸರಬರಾಜು ಮಾಡುತ್ತೇವೆ. ಆ್ಯಕ್ಚುಲಿ ಏನಾಗಿದೆ ಅಂದರೆ ಕಮರ್ಷಿಯಲ್ ಲಾಸ್ಟ್ 5ನೇ ತಾರೀಕಿಂದ ಒಂದು ಸೆಂಟ್ರಲ್ ಗೌರ್ಮೆಂಟ್ ಗೆಜೆಟ್ ನೋಟಿಫಿಕೇಶನ್ ಆಯಿತು. ಕಮರ್ಷಿಯಲ್ ಸಪ್ಲೈಗಳನ್ನು ಸ್ವಲ್ಪ ತಡೆ ಹಿಡಿದಿದ್ದಾರೆ. 5ನೇ ತಾರೀಕಿಂದ ನಮ್ಮ ಕಮರ್ಷಿಯಲ್ ಸಪ್ಲೈಗಳು ಆಗ್ತಾ ಇಲ್ಲ ಸರ್. ಅದು ಎಲ್ಲಿ ಎಸ್ಪೆಷಲಿ ಅಪ್ಪ ಅಂದರೆ ಹೋಟೆಲ್ಗಳಿಗೆಲ್ಲ ಸ್ವಲ್ಪ ತೊಂದರೆ ಆಗಿದೆ. ಇವತ್ತಿಂದ ನಮ್ಮ ಏನು ಹಳೆ ಸ್ಟಾಕ್ಗಳಿದ್ದು ಎಲ್ಲ ಹೋಟೆಲ್ಗಳಿಗೆ ಕೊಟ್ಟು ನಾವು ಕ್ಲಿಯರ್ ಮಾಡಿದ್ವಿ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಕಂಪನಿಗಳನ್ನು ಒದಗಿಸ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಒದಗಿಸಿದ ನಂತರ ನಾವು ಏನು ಮಾಡ್ತಾ ಇದ್ದೀವಿ, ಎಲ್ಲ ಹೋಟೆಲ್ಗಳಿಗೆ ಅಥವಾ PG ಸೆಂಟರ್ಗಳಿಗೆ ಅಥವಾ ಕೆಲವೊಂದು ಹಾಸ್ಟೆಲ್ಗಳಿಗೆ ನಾವು ಸರಬರಾಜು ಮಾಡುತ್ತೇವೆ ಸರ್. ಸೊ ಯಾವಾಗಿಂದ ಆಗ್ಬೋದು ಸರ್ ಅದು ಏನು ಸರ್? ಮೇ ಬಿ ಇದು ನನಗೆ ಅನಿಶ್ಚಿತ ಇದೆ, ಕಮರ್ಷಿಯಲ್ದು ಇನ್ನೂ ಅನಿಶ್ಚಿತ ಇದೆ ಸರ್. ಎಕ್ಸಾಕ್ಟ್ ಡೇಟ್ ಹೇಳ್ತಾ ಇಲ್ಲ, ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್. ಡೊಮೆಸ್ಟಿಕ್ ಅಂದರೆ ಈಗಿಂತನೂ ಯಾವುದೇ ತೊಂದರೆ ಇಲ್ಲ ಸರ್. ಸರ್ ಕಮರ್ಷಿಯಲ್ ಆ್ಯಕ್ಚುಲಿ ಬುಕ್ಕಿಂಗ್ ಇಲ್ಲ ಸರ್. ಅದು ಡೈರೆಕ್ಟಾಗಿ ಕಸ್ಟಮರ್ ನಮಗೆ ಫೋನ್ ಮಾಡ್ತಾರೆ, ನಾವು ಕೊಡ್ತಾ ಇರ್ತೀವಿ ಸರ್. ಈಗ ನಮ್ಮ ಹತ್ರ ಸ್ಟಾಕ್ ಇಲ್ಲ ಸರ್, ಯಾವುದಿಲ್ಲ ಸರ್. ಹೌದು ಸರ್, ಹೌದು ಸರ್. ನಮ್ಗೆ ಅಲ್ಲಿಂದ ನಮ್ಗೆ ಮ್ಯಾಕ್ಸಿಮಮ್ 60% ಅಲ್ಲಿಂದ ಬರಬೇಕಾಗಿದೆ ನಮ್ಮ ಅನಿಲನ್ನು. ಅದೇ ಬರದಿದ್ದ ಕಾರಣ ನಮಗೇನಾಗ್ತದೆ ಸರ್, ಗೌರ್ಮೆಂಟ್ನವ್ರು ಪ್ರಿಕಾಷನ್ ತೊಗೊಂಡು ಡೊಮೆಸ್ಟಿಕ್ ತೊಂದರೆ ಆಗಬಾರ್ದು ಅಂತೇಳಿ ಡೊಮೆಸ್ಟಿಕ್ ಹೆಚ್ಚಿನ ಒತ್ತಡ ಕೊಟ್ಟಿದ್ದಾರೆ ಸರ್. ಮತ್ತು ಇದರ 2 ಕ್ರೈಟೇರಿಯಾಗಳನ್ನು ಚೇಂಜಸ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ ಮೊದಲಿಗೆ ನಾವು ಏನಾಯ್ತು, ಸಿಲಿಂಡರ್ ತೊಗೊಂಡ ಮೇಲೆ ಆಫ್ಟರ್ 15 ಡೇಸ್ ಬುಕ್ ಮಾಡ್ಬೋದಾಗಿತ್ತು ಸರ್. ಈಗ ಅದನ್ನೇನು ಮಾಡಿದರೆ 25 ಡೇಸ್ ಮತ್ತು 30 ಡೇಸ್ ಲಾಕಿಂಗ್ ಪೀರಿಯಡ್ ಮಾಡಿದ್ದಾರೆ. ಆ ಗ್ರಾಹಕರಿಗೂ ಸ್ವಲ್ಪ ಏನಾಗಿದೆ, ಇಷ್ಟು ಬುಕ್ಕಿಂಗ್ ಮಾಡಿದ್ದಾರೆ, ಸಿಗೋದಿಲ್ಲ ಅಂತೇಳಿ ಅವರು ಅಡ್ವಾನ್ಸ್ ಬುಕ್ ಮಾಡ್ತಾ ಇದ್ದಾರೆ ಸರ್. ಸರ್ ನಾನು ಡೈಲಿ ನನಗೆ 600-700 ಆಗ್ತದೆ ಸರ್. ಈಗ ನನಗೆ 1500 ತನಕ ಬರ್ತಾ ಇದೆ, ಅಂಡ್ ಡಬಲ್ ಬರ್ತಾ ಇದೆ ಸರ್. ಅದೇ ಈಗ ನಿನ್ನೊಂದು ಮಾಹಿತಿ ಕೊಟ್ಟಿದ್ದಾರೆ, ನೀವೆಲ್ಲಪ್ಪ ಅಂದರೆ ಡಿಫೆನ್ಸ್ ಇರ್ಬೋದು, ಹಾಸ್ಪಿಟಲ್ಗಳಿರ್ಬೇಕು ಅಂತ ಲಿಸ್ಟ್ ಕೊಡಿ ಅಂತೇಳಿ ನಾವು ಸಪ್ಲೈ ಮಾಡೋಣ ಅಂತ ಹೇಳಿದ್ದಾರೆ ಸರ್. ಕಮರ್ಷಿಯಲ್ ನಮ್ಮ ರೇಂಜಲ್ಲಿ ಸರ್, ನಾವು ಕೂಡ ರೇಂಜಲ್ಲಿ ನಿಮ್ಮ ಡಿಫೆನ್ಸು ಅಥವಾ ಮೆಡಿಕಲ್ ಕಾಲೇಜಸ್ಗಳು, ಹಾಸ್ಪಿಟಲ್ಗಳು ಇದ್ದರೆ ಅವ್ರಿಗೆ ನೀವು ಸಪ್ಲೈ ಮಾಡೋಕ್ಕೆ ಮಾಹಿತಿ ಕೊಡಿ ಅಂತ ಕೇಳಿದೆ ಸರ್. ಕೊಟ್ಟು ನಾವು ಸಪ್ಲೈ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.